ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಧಾರಾಕಾರ ಮಳೆಯಾಗಿದ್ದು ದಾಳಿಂಬೆ ಬೆಳೆ ಮಣ್ಣು ಪಾಲಾಗಿದೆ. ಭಾರೀ ಮಳೆ ಮತ್ತು ಬಿರುಗಾಳಿಗೆ ದಾಳಿಂಬೆ ಹೂ ಮತ್ತು ಕಾಯಿ ನೆಲಕ್ಕೆ ಉದುರಿ ಬಿದ್ದಿವೆ. ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಮಳೆ ಹೊಡೆತವನ್ನ ಕೊಟ್ಟಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಡಶೀಗೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. 1.5 ಎಕರೆ ಪ್ರದೇಶದಲ್ಲಿ ರೈತ ಕ್ಯಾತಪ್ಪ ದಾಳಿಂಬೆಯನ್ನ ಬೆಳೆದಿದ್ರು. ಬೆಳೆಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಮಳೆ ಅದಕ್ಕೆ ತಣ್ಣೀರೆರಚಿದೆ. ಗಿಡ ಒಂದು ಫಸಲಿಗೆ ಬಂದಿತ್ತು. ಮಳೆ ಬಿದ್ದು ಎಲ್ಲ ಪಿಂದೆ ಹೂವು ಎಲ್ಲ ನೆಲಕ್ಕೆ ಉದುರಿ ಸುಮಾರು ಈಗ ಒಂದು 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟು 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟು ಸಾಲವೆಲ್ಲ ಮಾಡಿ ಹಾಕಿದ್ದೀವಿ. ಸುಮಾರು ಹೋದ ಬೆಳೆ ಒಂದು 17 ಟನ್ ಗಂಟೆ ಕೊಡ್ತಿತ್ತು. ಈ ಸಾರಿ ಒಂದು 2 ಟನ್ ಕೂಡ ಕೊಯ್ತಾ ಇಲ್ಲ. ಮಳೆ ಗಾಳಿ ಬಂದು ಎಲ್ಲ ಉಪ್ಪಾಗಿ ಎಲ್ಲ ಉದುರೋಗೈತೆ. ಈಗ 3 ಲಕ್ಷ ರೂಪಾಯಿ ಸಾಲವೆಲ್ಲ ಮಾಡಿ ಹಾಕಿದ್ದೀವಿ. ಯಾವ ಥರ ನಾವು ವ್ಯವಸಾಯ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅಂತ ಕಷ್ಟ ಆಗ್ಬಿಟ್ಟೈತೆ. ಈಗ ಎಲ್ಲವೂ ಈ ಥರ